ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದಲ್ಲ ಎರಡಲ್ಲ 6 ಕೇಸ್ಗಳು, 6 ಕೇಸ್ನ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ರೆ ಈತ ಹೇಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ, ಜೊತೆಗೆ ಹೇಗೆ ಈತ ವಂಚನೆ ಮಾಡ್ತಾ ಇದ್ದ ಅಂತೇಳಿ, ಈತ ಯಾರು, ಈತನ ಹಿನ್ನೆಲೆ ಏನು, ಇಷ್ಟಾದ್ರೂ ಕೂಡ ಈತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ? ಪ್ರಭು, ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಇರ್ಬೋದು ಅಥವಾ ಸೈಟ್ಗಳನ್ನು ಕೊಳ್ಳೋದಕ್ಕೆ ಯಾರು ಗ್ರಾಹಕರು ಮುಂದಾಗ್ತಾರೆ ಅವರಿಗೆ ನಕಲಿ ದಾಖಲೆಗಳು ಅಥವಾ ಯಾರದ್ದೋ ಸೈಟನ್ನು ತೋರಿಸಿ ಮೋಸಗಳು ಮಾಡೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಒಬ್ಬ ಜಾವೀದ್ ಅಲಿಯಾಸ್ ಕೂಲ್ ಜಾವೀದ್ ಅಲಿಯಾಸ್ ಸೈಯದ್ ಫರಾತುಲ್ಲಾ ಅಂತಕ್ಕಂಥ ವ್ಯಕ್ತಿ, ಈತ ಮೊದಲಿಗೆ ಎ ಸಿ ಕೂಲರ್ಗಳೇನಿರ್ತವೆ, ಎ ಸಿಗಳನ್ನು ಆಫೀಸ್ಗಳಿಗಿರ್ಬೋದು ಅಥವಾ ರೆಸಾರ್ಟ್ಗಳಿಗೆ ಹೋಗಿ ಅದನ್ನು ಹಾಕಿಕೊಡುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾನೆ. ಆದರೆ ಅದರ ಮಧ್ಯದಲ್ಲಿ ಯಾವ ದುರ್ಬುದ್ಧಿ ಅಥವಾ ಯಾರ ಸಹವಾಸ ದೋಷ ಮಾಡೋದು ಗೊತ್ತಿಲ್ಲ, ಬರೀ ಮೋಸ ಮಾಡೋದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಇವತ್ತು ಕೋಟಿ ಕೋಟಿ ರೂಪಾಯಿಯನ್ನು ಯಾರು ರಿಯಲ್ ಎಸ್ಟೇಟ್ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಜಮೀನನ್ನು ತೆಗೆದುಕೊಳ್ಬೇಕು ಅಂತ ಬರ್ತಾರೆ ಅಂಥವರನ್ನು ಟಾರ್ಗೆಟ್ ಮಾಡಿಕೊಂಡು ವಂಚನೆ ಮಾಡಿರ್ತಕ್ಕಂಥ ಪ್ರಕರಣಗಳು ಅಲ್ಲಿ ಈತ ಸಿಕ್ಕಿ ಬೀಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ 2015ಕ್ಕೆ ಒಂದು ಮೋಸದ ಒಂದು ಕೃತ್ಯವನ್ನು ಎಸಗತಕ್ಕಂಥದ್ದು. ಅದು ಒಬ್ಬ ಉದ್ಯಮಿ, ಏನೋ ಅವರ ಹೆಸರು ಬಂದು ಕಿಶನ್ ಚಾಂದ್ ಅಂತ. ಇವರು ಒಂದು ರಿಯಲ್ ಎಸ್ಟೇಟನ್ನು ನಡೆಸ್ತಾ ಇರ್ತಾರೆ ಸಣ್ಣ ಪ್ರಮಾಣದಲ್ಲಿ. ಇವರಿಗೆ ನಾಗವಾರ ಬಳಿ ಇರ್ತಕ್ಕಂಥ, ಅಂದರೆ 800 ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ನಾಗವಾರ, ಅಲ್ಲಿನ ಒಂದು ಖಾಸಗಿ ಶಾಲೆ ಬಳಿ ಇರ್ತಕ್ಕಂಥ 57 ಎಕರೆ ಜಮೀನನ್ನು ಕೊಡಿಸ್ತೇವೆ ಅಂತಕ್ಕಂಥ ಒಂದು ಆಸೆಯನ್ನು ಹುಟ್ಟಿಸ್ತಾರೆ. ಅದಕ್ಕೆ ಬೇಕಾದಂಥ ಕೆಲವೊಂದು ನಕಲಿ ದಾಖಲೆಗಳನ್ನು ಸಹ ಇದೇ ಜಾವೀದ್ ಅಲಿಯಾಸ್ ಸೈಯದ್ ಫರಾತುಲ್ಲಾ ರೆಡಿ ಮಾಡ್ತಾರೆ. ಆ ಡಾಕ್ಯುಮೆಂಟ್ಸನ್ನು ಹೇಗೆ ರೆಡಿ ಮಾಡ್ತಾರೆ ಅಂತಂದರೆ, ಯಾವುದೇ ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಸಲಿ ದಾಖಲೆಗಳ ಮೇಲೆ ಹೊಡೆದ ಹಾಗೆ ನಕಲಿ ದಾಖಲೆಗಳನ್ನು ಆಯ್ತಾ ಸೃಷ್ಟಿ ಮಾಡ್ತಾನೆ. ಅದನ್ನು ಕಂಡು ಲೀಗಲ್ ಒಪಿನಿಯನ್ ಬಂದಿದೆ, ಈ ಓಕೆ ಡೀಲ್ ಓಕೆ ಅನ್ನೋದಾದರೆ ಆತ ಮೊದಲಿಗೆ ನನ್ನ ಕಮಿಷನ್ ಇರ್ಬೋದು ಅಥವಾ ಟೋಕನ್ ಅಡ್ವಾನ್ಸು ಮಾಲೀಕರು ಕೇಳ್ತಾ ಇದ್ದಾರೆ, ಟೋಕನ್ ಅಡ್ವಾನ್ಸನ್ನು ಮಾಡಿ ನನ್ನ ಮಾರ್ಗವಾಗಿ ಹೋಗಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕಿಶನ್ ಚಂದ್ ಜೊತೆಗೆ ಅವರ ಪುತ್ರಿ ಆಶಾ ಕಿಶನ್ ಚಂದ್ ಅವರ ಬಳಿಯಿಂದ 3,30,00,000 ಹಣವನ್ನು ತನ್ನ ಖಾತೆಗೆ ಹಾಕಿಕೊಂಡು ಮೋಸವನ್ನು ಸಹ ಮಾಡ್ತಕ್ಕಂಥದ್ದು. ನಂತರ ಸಂಜಯ್ ಜಲಾನ್ ಇವತ್ತ ಏನು ಒಂದು ಪಿ ಜಿಗಳನ್ನು ನಡೆಸ್ತಾ ಇರ್ತಾನೆ, ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸ್ಟೂಡೆಂಟ್ಗೆ ವಸತಿ ಸೌಲಭ್ಯ ಮತ್ತು ಊಟದ ಸೌಲಭ್ಯವನ್ನು ಒದಗಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಇವರಿಗೆ ಒಂದು ಬಾಡಿಗೆ ಕಟ್ಟಡವನ್ನು ಈತ ಮತ್ತು ಕೌಸರ್ ಅಂತಕ್ಕಂಥವ್ರು ಬಾಡಿಗೆಯನ್ನು ಸಹ ಕೊಡಿಸಿರ್ತಾರೆ. ಅದಾದ ಬಳಿಕ ಇವರು ಏನು ಸಂಜಯ್ ಜಲಾನ್ ಅವರ ಕಚೇರಿಗೆ ಹೋಗ್ತಾರೆ. ಅವರ ಬಳಿ ಇರ್ತಕ್ಕಂಥ ಆಫೀಸ್ನ ಅಕೌಂಟೆಂಟ್ ಏನಿರ್ತಾರೆ ಅವರ ಬಳಿ ನಮಗೆ ಬರಬೇಕಾದಂಥ ದುಡ್ಡನ್ನು ಕೊಡಿ ಅಂತಾರೆ. ಅಲ್ಲಿ ಯಾವ ರೀತಿಯಾಗಿ ಆಕೆಗೆ ಒಂದು ಬೆದರಿಕೆ ಹಾಕಿ ವಸೂಲಿ ಮಾಡ್ತಾರೋ ಗೊತ್ತಿಲ್ಲ. 4 ಚೆಕ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. 4 ಚೆಕ್ಗಳನ್ನು ತೆಗೆದುಕೊಂಡು ಹೋಗಿ ಹಂತವಾಗಿ 25 ಲಕ್ಷ 26 ಲಕ್ಷ ಈ ರೀತಿಯಾಗಿ ಬರೋಬ್ಬರಿ 1 ಕೋಟಿ ಹಣವನ್ನು ಇವರು ಡ್ರಾ ಮಾಡ್ಕೊಳ್ತಾರೆ. ಆದರೆ ಆಡಿಟಿಂಗ್ ಟೈಮ್ನಲ್ಲಿ 4 ಕೋಟಿ ಮಿಸ್ಮ್ಯಾಚ್ ಆಗುತ್ತೆ. ಇವರು ಈ ಕೃತ್ಯವನ್ನು ನಮ್ಮ ಗಮನಕ್ಕೆ ಬರದೆ ಡ್ರಾ ಮಾಡಿದ್ದಾರೆ ಅಂತಕ್ಕಂಥ ಅಂಶ ಬೆಳಕಿಗೆ ಬರುತ್ತೆ. ಈ ಸಂಬಂಧಪಟ್ಟಂತೆ ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಬ್ಬ ಉದ್ಯಮಿ, ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಕಾಶ್ ಚಾಂದ್ ಬಾಪ್ನಾ ಅಂತ, ಈತ ಜಮೀನನ್ನು ಖರೀದಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ವೈಟ್ ಫೀಲ್ಡ್ ಬಳಿ ಒಂದು ಅಪಾರ್ಟ್ಮೆಂಟನ್ನು ಸಹ ನಿರ್ಮಾಣ ಮಾಡಿರ್ತಾರೆ. ಇವರಿಗೆ ಜಮೀನನ್ನು ಕೊಡಿಸೋದು ಇಲ್ಲಿ ಬೆಂಗಳೂರಿನ ಬಯೋಕಾನ್ ಬಳಿ, ಜೊತೆಗೆ ಸಾದಹಳ್ಳಿ ಗೇಟ್ ಹತ್ರ, ದೊಡ್ಡಬಳ್ಳಾಪುರ, ಹಾಗೆ ಬೆಂಗಳೂರಿನ JC ರಸ್ತೆಯಲ್ಲಿ ಇಲ್ಲೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕೊಡಿಸ್ತೀವಿ ಅಂತ ಹೇಳಿ ಅವರ ಬಳಿ 13 ಕೋಟಿ ರೂಪಾಯಿ 37 ಲಕ್ಷ ಹಣವನ್ನು ವಂಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ವೈಟ್ ಫೀಲ್ಡ್ ಬಳಿ ಇವ್ರದೇ ಏನು ಪ್ರಕಾಶ್ ಚಾಪ್ನ ಅವರು ನಿರ್ಮಾಣ ಮಾಡಿದಂಥ ಅಪಾರ್ಟ್ಮೆಂಟ್ನ 10 ಫ್ಲಾಟ್ಗಳನ್ನು ಸೇಲ್ ಮಾಡಿಕೊಡ್ತೀನಿ ಅಂತ ಹೇಳಿ 5 ಫ್ಲಾಟ್ಗಳನ್ನು ಸೇಲ್ ಮಾಡಿ ಅದರಿಂದ ಬಂದಂಥ ಬರೋಬ್ಬರಿ 2,75,00,000 ಹಣವನ್ನು ತನ್ನ ಖಾತೆಗೆ ಹಾಕಿಕೊಂಡು ಅವರಿಗೆ ಮೋಸವನ್ನು ಮಾಡ್ತಕ್ಕಂಥ, ಈ ಹಣವನ್ನು ವಾಪಸ್ ಕೇಳಿದಾಗ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಈ ಎಲ್ಲ ಪ್ರಕರಣಗಳಲ್ಲಿ ತುಂಬ ದೊಡ್ಡ ಮೊತ್ತದ ಹಣವನ್ನು 35 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು ಸುರೇಶ್ ಜೈನ್ ಅಂತಕ್ಕಂಥದ್ದು. ಇವರ ಮಗ ಈಗ ಬದಲ್ ಜೈನ್ ಅವರು ಈ ಕೇಸನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಯಲಹಂಕ ಇರ್ಬೋದು, ಮಿಟ್ಗಾನಹಳ್ಳಿ ಇರ್ಬೋದು, ಮೀನನಹಳ್ಳಿ ಇರ್ಬೋದು, ಜೊತೆಗೆ ಗೋವಾ ಈ ಭಾಗದಲ್ಲಿ ಲ್ಯಾಂಡ್ಗಳನ್ನು ಕೊಡಿಸ್ತೀವಿ ಅಂತ ಹೇಳಿ ಬರೋಬ್ಬರಿ 31 ಕೋಟಿಗೂ ಹೆಚ್ಚು ಮೊತ್ತದ ಹಣವನ್ನು ಪಡೆದು ವಂಚನೆ ಮಾಡಿದ್ದಾರೆ. ವಂಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಕೆಲವೊಂದು ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋ ರೆಕಾರ್ಡ್ಗಳನ್ನು ಡಿಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಏನು ಬದಲ್ ಜೈನ್ ಅವರ ತಂದೆ ಸುರೇಶ್ ಜೈನ್ ಅವರ ಮೇಲೆ ಅಟ್ಯಾಕ್ ಮಾಡಿ, ಕುಡಗೇಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಟ್ಯಾಕ್ ಮಾಡಿ ಮೊಬೈಲನ್ನು ಕಸಿದು ಪರಾರಿಯಾಗಿರ್ತಾರೆ. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಯಾ ಪೊಲೀಸ್ ಠಾಣೆಗಳಲ್ಲಿ ದೂರ ಆಗಿದೆ. ಜೊತೆಗೆ CCB ಪೊಲೀಸಿಂದಲೂ ತನಿಖೆ ನಡೀತಾ ಇದೆ. ಆದರೆ ಇಲ್ಲಿವರೆಗೂ ಯಾವುದೇ
ರೀತಿಯಾಗಿ ಇವರ ಪ್ರಾಪರ್ಟಿಯನ್ನು ಸೀಸ್ ಮಾಡೋದಿರ್ಬೋದು ಅಥವಾ ಆರೋಪಿಗಳನ್ನು ಬಂಧಿಸೋದಿರ್ಬೋದು ಯಾವುದೇ ಮಾಡ್ತಾ ಇಲ್ಲ. ಹೀಗಾಗಿ ಪೊಲೀಸರ ತನಿಖೆ ವಿಳಂಬ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ದೂರುದಾರರು ಏನು ಎಲ್ಲ ಹಣವನ್ನು ಕಳ್ಕೊಂಡಿದ್ದಾರೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.